ನಮಸ್ಕಾರ ಎಲ್ಲರಿಗೂ. ಕಾವ್ಯವಾಣಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ಸ್ನೇಹಿತರೆ, ಇಂದು ನಾವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಏಕಾದಶಿ ವ್ರತದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಏಕಾದಶಿ ಎಂದರೇನು? ಅದನ್ನು ಯಾಕೆ ಆಚರಿಸಬೇಕು? ಹೇಗೆ ಆಚರಿಸಬೇಕು? ಅದರ ಹಿಂದಿರುವ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳೇನು? ಇದನ್ನು ಆಚರಿಸಿದರೆ ಯಾವ ಫಲಗಳು ಸಿಗುತ್ತವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಏಕಾದಶಿ ಎಂದರೇನು? ಚಂದ್ರಮಾನ ಪಂಚಾಂಗದ ಪ್ರಕಾರ ಪ್ರತಿ ಪಕ್ಷದ 11ನೇ ತಿಥಿಯನ್ನು ಏಕಾದಶಿ ಎಂದು ಕರೆಯುತ್ತಾರೆ. ಒಂದು ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತವೆ. ಶುಕ್ಲ ಪಕ್ಷ ಏಕಾದಶಿ, ಕೃಷ್ಣ ಪಕ್ಷ ಏಕಾದಶಿ. ಹೀಗಾಗಿ ವರ್ಷದಲ್ಲಿ ಸಾಮಾನ್ಯವಾಗಿ 24 ಏಕಾದಶಿಗಳು ಬರುತ್ತವೆ. ಅಧಿಕ ಮಾಸ ಬಂದರೆ 26 ಏಕಾದಶಿಗಳು ಬರಬಹುದು. ಏಕಾದಶಿಯ ಮಹತ್ವವೇನು? ಏಕಾದಶಿ ತಿಥಿಯನ್ನು ಭಗವಾನ್ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನವೆಂದು ಪುರಾಣಗಳು ಹೇಳುತ್ತವೆ. ಈ ದಿನ ಉಪವಾಸ, ಜಪ, ಧ್ಯಾನ ಮತ್ತು ಭಕ್ತಿಯಿಂದ ವಿಷ್ಣುವನ್ನು ಆರಾಧಿಸಿದರೆ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ. ಏಕಾದಶಿ ಎಂಬ ಹೆಸರಿನ ಅರ್ಥವೇನು? ಏಕ ಎಂದರೆ 1, ದಶ ಎಂದರೆ 10, 10 ಇಂದ್ರಿಯಗಳು ಮತ್ತು ಮನಸ್ಸನ್ನು ಸೇರಿ 11. ಇವುಗಳನ್ನು ನಿಯಂತ್ರಿಸುವ ದಿನವೇ ಏಕಾದಶಿ ಎಂಬ ಆಧ್ಯಾತ್ಮಿಕ ಅರ್ಥವಿದೆ. ಏಕಾದಶಿಯ ಕಥೆ ಏನು? ಪುರಾಣಗಳ ಪ್ರಕಾರ ಮುರ ಎಂಬ ರಾಕ್ಷಸನನ್ನು ಸಂಹರಿಸಲು ಶ್ರೀ ಮಹಾವಿಷ್ಣುವಿನ ದೇಹದಿಂದ ದಿವ್ಯ ಶಕ್ತಿ ಹೊರಹೊಮ್ಮಿತು. ಆ ದೇವಿಯನ್ನು ಏಕಾದಶಿ ದೇವಿ ಎಂದು ಕರೆಯಲಾಯಿತು. ವಿಷ್ಣು ಆಕೆಗೆ, ನಿನ್ನ ದಿನದಂದು ಉಪವಾಸ ಮಾಡುವವರಿಗೆ ನನ್ನ ಕೃಪೆ ಸದಾ ಇರುತ್ತದೆ ಎಂದು ವರ ನೀಡಿದನು ಎಂದು ಕಥೆ ಹೇಳುತ್ತದೆ. ನಾವು ಏಕೆ ಏಕಾದಶಿಯನ್ನು ಮಾಡಬೇಕು ಅಂದರೆ, ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತದೆ, ಭಗವಂತನ ಸ್ಮರಣೆ ಹೆಚ್ಚುತ್ತದೆ, ಇಂದ್ರಿಯಗಳ ಮೇಲೆ ನಿಯಂತ್ರಣ ಬರುತ್ತದೆ, ಆತ್ಮ ಸಂಯಮ ಬೆಳೆಯುತ್ತದೆ, ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ, ಭಕ್ತಿ ಮತ್ತು ವಿನಯ ಬೆಳೆಯುತ್ತದೆ. ನಾವು ಇದನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡುವುದಾದರೆ, ಉಪವಾಸ ಮಾಡುವುದರಿಂದ ಜೀರ್ಣಾಂಗಕ್ಕೆ ವಿಶ್ರಾಂತಿ ಸಿಗುತ್ತದೆ, ಅತಿಯಾಗಿ ತಿನ್ನುವ ಅಭ್ಯಾಸ ಕಡಿಮೆಯಾಗುತ್ತದೆ, ದೇಹದಲ್ಲಿ ನಿಯಮಿತ ಆಹಾರ ಪದ್ಧತಿ ಬೆಳೆಯುತ್ತದೆ, ಮನಸ್ಸು ಶಾಂತವಾಗಿರಲು ಸಹಾಯವಾಗಬಹುದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಆರೋಗ್ಯ ಸಮಸ್ಯೆ ಇರುವವರು ಅಥವಾ ವೈದ್ಯರ ಸಲಹೆ ಅಗತ್ಯವಿರುವವರು ಉಪವಾಸವನ್ನು ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಆಚರಿಸಬೇಕು. ಏಕಾದಶಿಯನ್ನು ಹೇಗೆ ಆಚರಿಸಬೇಕು ಎಂದರೆ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಶುದ್ಧವಾದ ಬಟ್ಟೆ ಧರಿಸಿ, ಮನೆಯ ದೇವರ ಪೂಜೆ ಮಾಡಿ, ಶ್ರೀ ಮಹಾವಿಷ್ಣು ಅಥವಾ ಶ್ರೀ ಕೃಷ್ಣನ ಚಿತ್ರ ಅಥವಾ ವಿಗ್ರಹಕ್ಕೆ ಪೂಜೆ ಮಾಡಿ ತುಳಸಿಯನ್ನು ಅರ್ಪಿಸಿ, ಓಂ ನಮೋ ನಾರಾಯಣ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಅಥವಾ ವಿಷ್ಣು ಪುರಾಣದ ಭಾಗಗಳನ್ನು ಓದಬಹುದು. ಸಾಧ್ಯವಾದರೆ ದಿನವಿಡೀ ಭಗವಂತನ ನಾಮಸ್ಮರಣೆ ಮಾಡಿ. ಏನನ್ನು ತಿನ್ನಬಹುದು ಎಂದರೆ, ಸಂಪ್ರದಾಯದ ಪ್ರಕಾರ ಕೆಲವರು ಸಂಪೂರ್ಣ ನಿರ್ಜಲ ಉಪವಾಸ ಮಾಡುತ್ತಾರೆ. ಕೆಲವರು ಹಣ್ಣು, ಹಾಲು, ಎಳನೀರು ಅಥವಾ ಸರಳ ಉಪವಾಸದ ಆಹಾರವನ್ನು ಸೇವಿಸ್ತಾರೆ. ಕುಟುಂಬದ ಸಾಂಪ್ರದಾಯಿಕ ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ ಆಚರಿಸುವುದು ಸೂಕ್ತ. ಈ ದಿನ ಏನನ್ನು ಮಾಡಬಾರ್ದು ಎಂದರೆ, ಸುಳ್ಳು ಹೇಳಬಾರ್ದು, ಕೋಪ ಮಾಡಿಕೊಳ್ಬಾರ್ದು, ಯಾರನ್ನು ನಿಂದಿಸಬಾರದು, ದುರ್ವರ್ತನೆ ಮಾಡಬಾರದು. ಸಾಧ್ಯವಾದರೆ ದಿನವನ್ನು ಭಕ್ತಿ ಮತ್ತು ಶಾಂತಿ ಮತ್ತು ಸತ್ಕಾರ್ಯಗಳಲ್ಲಿ ಕಳೆಯಬೇಕು. ದ್ವಾದಶಿಯ ಮಹತ್ವ. ಮುಂದಿನ ದಿನ ದ್ವಾದಶಿ. ಈ ದಿನ ನಿಯಮಾನುಸಾರ ಉಪವಾಸ ಮುಗಿಸುವುದನ್ನು ಪಾರಣ ಎಂದು ಕರೆಯುತ್ತಾರೆ. ಸಾಂಪ್ರದಾಯಿಕ ಪ್ರಕಾರ ನಿಗದಿತ ಸಮಯದಲ್ಲಿ
ಪಾರಣ ಮಾಡುವುದು ಮುಖ್ಯವೆಂದು ಹೇಳಲಾಗಿದೆ. ಏಕಾದಶಿಯ ಫಲಗಳೇನು? ಶಾಸ್ತ್ರಗಳಲ್ಲಿ ಹೇಳಿರುವಂತೆ ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಭಕ್ತಿ ಹೆಚ್ಚುತ್ತದೆ, ಪಾಪಕ್ಷಯವಾಗುತ್ತದೆ ಎಂದು ನಂಬಲಾಗುತ್ತದೆ, ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ, ಮೋಕ್ಷದ ಮಾರ್ಗದಲ್ಲಿ ಸಹಾಯಕವೆಂದು ಪುರಾಣಗಳು ವರ್ಣಿಸುತ್ತವೆ. ಈ ಫಲಗಳು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಮತ್ತು ಭಕ್ತಿಪರ ಸಂಪ್ರದಾಯಗಳಲ್ಲಿ ಉಲ್ಲೇಖವಾಗಿರುವ ನಂಬಿಕೆಗಳಾಗಿವೆ. ಯಾರು ಏಕಾದಶಿ ಮಾಡಬಹುದು ಎಂದರೆ ಮಕ್ಕಳು, ಯುವಕರು, ಹಿರಿಯರು, ಆರೋಗ್ಯಕ್ಕೆ ಅನುಗುಣವಾಗಿ ಎಲ್ಲರೂ ಆಚರಿಸಬಹುದು. ಆದರೆ ಗರ್ಭಿಣಿಯರು, ಅನಾರೋಗ್ಯದಲ್ಲಿರುವವರು ಅಥವಾ ವಿಶೇಷ ಆಹಾರ ಅಗತ್ಯ ಇರುವವರು ವೈದ್ಯರ ಸಲಹೆಯೊಂದಿಗೆ ಉಪವಾಸದ ವಿಧಾನವನ್ನು ಆಯ್ಕೆ ಮಾಡುವುದು ಉತ್ತಮವಾಗಿದೆ. ಪ್ರಸಿದ್ಧ ಏಕಾದಶಿಗಳು ಯಾವುವೆಂದರೆ ವೈಕುಂಠ ಏಕಾದಶಿ, ನಿರ್ಜಲ ಏಕಾದಶಿ, ದೇವಶನಿ ಏಕಾದಶಿ, ದೇವೋತ್ತನ ಏಕಾದಶಿ, ಮೋಹಿನಿ ಏಕಾದಶಿ, ಪಾಪಮೋಚಿನಿ ಏಕಾದಶಿ, ಕಾಮದ ಏಕಾದಶಿ, ಉತ್ಪನ್ನ ಏಕಾದಶಿ. ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವನ್ನು ಪುರಾಣಗಳು ವಿವರಿಸುತ್ತವೆ. ಏಕಾದಶಿಯ ಸಂದೇಶ ಏನು ಎಂದರೆ ಏಕಾದಶಿಯ ಉದ್ದೇಶ ಕೇವಲ ಊಟ ಬಿಡುವುದಲ್ಲ, ಮನಸ್ಸನ್ನು ಶುದ್ಧಗೊಳಿಸುವುದು, ದೇವರ ಸ್ಮರಣೆ ಮಾಡುವುದು, ಒಳ್ಳೆಯ ಚಿಂತನೆ ಬೆಳೆಸುವುದು, ದಯೆ, ಕ್ಷಮೆ ಮತ್ತು ಆತ್ಮ ಸಂಯಮವನ್ನು ಅಭ್ಯಾಸ ಮಾಡುವುದು ಇದರ ನಿಜವಾದ ಸಾರವಾಗಿದೆ. ಏಕಾದಶಿ ವ್ರತವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಆಚರಣೆಯಲ್ಲಿ ಒಂದಾಗಿದೆ. ಭಕ್ತಿ, ಶ್ರದ್ಧೆ ಮತ್ತು ಸದ್ಭಾವನೆಯಿಂದ ಆಚರಿಸಿದರೆ ಆಧ್ಯಾತ್ಮಿಕವಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಕುಟುಂಬದ ಸಂಪ್ರದಾಯದಂತೆ ಈ ವ್ರತವನ್ನು ಆಚರಿಸುವುದು ಉತ್ತಮವಾಗಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಆಧ್ಯಾತ್ಮಿಕ ಭಗವದ್ಗೀತೆ, ಧ್ಯಾನ, ಜೀವನದ ಮೌಲ್ಯಗಳು ಮತ್ತು ಸಮೃದ್ಧಿ ಕುರಿತಾದ ವಿಡಿಯೋಗಳಿಗಾಗಿ ನಮ್ಮ ಕಾವ್ಯವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹರೇ ಕೃಷ್ಣ.